ಹಲೋ ಪಾರ್ಟ್ನರ್ಸ್, ನಾನಿವತ್ತು ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ಬಗ್ಗೆ ತಗೊಂಬಂದಿದ್ದೀನಿ. ಪ್ರತಿನಿತ್ಯ ನೋಡ್ತಾನೆ ಇರ್ತೀರ, ಡೈಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತಾನೆ ಇರುತ್ತೆ. ಒಂದು ಶೇರಿನ ಪರಿಣಾಮ ಯಾವ ಥರ ಬೀಳುತ್ತೆ ಅನ್ನೋದು ಗೊತ್ತಾಗ್ತಿರುತ್ತೆ ನಿಮಗೆ. ಬಟ್ ನಾನು ಇಲ್ಲಿ ಸಣ್ಣದೊಂದು ಟಿಪ್ಸ್ ತೊಗೊಂಬಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವು ಎನಿ ಬೈ ಆರ್ ಸೆಲ್ 3 ಸ್ಟಾಕ್ಸ್. ನೀವು ಸ್ಟಾಕ್ಸ್ ಬೈ ಮಾಡೋದಾಗಲಿ ಸೇಲ್ ಮಾಡೋದಾಗಲಿ, ನಿಮಗೆ ಸ್ಟಾಕ್ ಬೆಲೆ ಏನು ಎತ್ತ ಅಂತ ಗೊತ್ತಿರಬೇಕು. ಒಂಚೂರು ತಿಳ್ಕೊಂಡು ಮಾಡಿ. ಅದು ಕಂಪ್ನಿ ಯಾವ ಥರ ಇದೆ, ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಇಲ್ಲ ಯಾವ ಥರ ಕಂಪ್ನಿ ನಡೀತಿದೆ, ತುಂಬ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಆಗಲಿ ಮಾಡಿ. ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬಂದು ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, XYZ ಅಂತ. ಓನ್ಲಿ 50 ರೂಪೀಸ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ. ಇನ್ಕ್ರೀಸ್ ಆದರೆ ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದು ತೋರಿಸ್ತಿದ್ದೀನಿ ಇಲ್ಲಿ. 309 ರೂಪಾಯಿ. ಬಟ್ ಇನ್ಕ್ರೀಸ್ 50 ರೂಪೀಸ್ ಆದಮೇಲೆ 359 ರೂಪಾಯಿ. ಬಟ್ ಇಲ್ಲಿ 70 ಶೇರ್ ತಗೊಂಡಿದ್ದೀನಿ. ನಿಮ್ಮ ಇಷ್ಟ, 70, 170 ತಗೊಳ್ಳಿ, 180 ತಗೊಳ್ಳಿ. ಬಟ್ ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಅದು, ನೀವು ತಗೊಳ್ಳಿ. ಬಟ್ ಇಲ್ಲಿ ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ ಅನ್ನೋ ತೋರಿಸ್ತಿದ್ದೀನಿ. 21,630 ರೂಪಾಯಿ. ಬಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 25,130 ರೂಪಾಯಿ. ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ನೋಡ್ಕೊಳ್ಳಿ ಇಲ್ಲಿ. ಬಟ್ ಅದೇ ರೀತಿ ಇನ್ನು ಕೆಳಗಡೆ ವೈ ನೋಡಿ, ವೈ ಶೇರ್ಸ್ ಹೇಗಿದೆ ಅಂತ. 148. ಬಟ್ ಇನ್ಕ್ರೀಸ್ ಆದಮೇಲೆ 198. ನೋಡಿ, ಹಂಗೆ ನೋಡಿ. ಬಟ್ ಝಡ್ ನೋಡಿ, 93 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. 143, 50 ರೂಪೀಸ್ ಇನ್ಕ್ರೀಸ್ ಆದಮೇಲೆ ನೋಡಿರಿ ಯಾವ ಥರ ಬರ್ತಿದೆ. 143 ಆಗ್ತಿದೆ ನೋಡಿ. ಅದೇ ರೀತಿ ಬಂದು ಓನ್ಲಿ 50 ರೂಪೀಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ನೀವು ಇನ್ಕ್ರೀಸ್ ಆದರೂ ಒಂದೇ, ಡಿಕ್ರೀಸ್ ಆದರೂ ಒಂದೇ. ನೀವು ಯಾವ್ದು ಕಂಪ್ನಿ ಮೇಲೆ ನಿಮ್ಮ ಚಾಯ್ಸ್ ಅದು, ನೀವು ಯಾವ್ದು ಕಂಪ್ನಿ ಚಾಯ್ಸ್ ಮಾಡ್ತೀರೋ ಅದ್ರ ಮೇಲೆ ನಿಲ್ಕೊಳುತ್ತೆ ಇದು. ಇನ್ವೆಸ್ಟ್ಮೆಂಟ್ ಬಂದು 38,500. ಅದೇ ನೀವು ಪ್ರಾಫಿಟ್ ಆರ್ ಲಾಸ್ ಬಂದು 10,500. 10,500 ಬರುತ್ತೆ. ನೀವು ಏನಾದರೂ ನೋಡ್ಕೊಂಡು ಒಳ್ಳೆ ಕಂಪ್ನಿಗೆ ನಿಮ್ಮ ಕೈ ಬಂದೇ ಬರುತ್ತೆ ಅನ್ನೋದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ನೋಡಿ, ಮಾಡಿ. ತುಂಬ ಚೆನ್ನಾಗಿದೆ, ಮಾಡ್ಬೋದು ಆರಾಮಾಗೆ. ಬಟ್ ಇದೊಂದು ನನ್ನದೊಂದು ಸಣ್ಣದಾಗಿ ಒಂದು ಟಿಪ್ಸ್ ಅಷ್ಟೇ ಇದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.